Good morning, dear students. In the last class, we studied about resonant frequency. Okay. The definition of resonant frequency is the frequency at which the current in the circuit is maximum is called resonant frequency. That is given by Fr is equal to 1 divided by 2 pi into square root of L into C. So this was the derivation we had done in previous class. Okay, then in today's class we are going to learn about the frequency, resonant frequency and bandwidth, sharpness of the resonance. Okay, these are the things we are going to learn in today's class. Okay, to solve this, sharpness of resonance, that is sharpness of resonance, bandwidth and quality factor in series resonant circuit, that is LCR circuit, or else we can say this as a resonant circuit also. Okay, for that we have to consider that series of RLC by applying alternating current, alternating EMF, not current. The current is moving through this circuit is from here to here. From here, the current through resistance, inductance, capacitance again through this circuit. When an alternating EMF of peak value E0, E0 is a peak value here, is applied to the series LCR circuit, then the peak value of AC alternating current in the circuit is given by peak value of current ಎಷ್ಟಿರುತ್ತೆ ಈ ಸರ್ಕ್ಯೂಟ್ ಒಳಗೆ ಅಂದ್ರೆ, ಲೆಟ್ ಮಿ ಎಕ್ಸ್ಪ್ಲೇನ್ ಒನ್ಸ್ ಅಗೇನ್. ಅಲ್ಟರ್ನೇಟಿಂಗ್ ಇ ಎಮ್ ಎಫ್ನ ಈ ಸರ್ಕ್ಯೂಟಿಗೆ ಅಪ್ಲೈ ಮಾಡ್ತೀವಿ, ಹೌದಾ? ದಟ್ ಈಸ್ E0 ಈಸ್ ಅಪ್ಲೈಡ್ ಟು ದಿ LCR ಸರ್ಕ್ಯೂಟ್. ಪೀಕ್ ವ್ಯಾಲ್ಯೂ ಆಫ್ ಅಲ್ಟರ್ನೇಟಿಂಗ್ ಕರೆಂಟ್, ಈ ಪೀಕ್ I0 ಎಷ್ಟು ಪೀಕ್ ಕರೆಂಟ್ ಐತಿ ಅಂದ್ರೆ, so I0 is equal to E0 by Z, where Z is the impedance. E0 is the peak alternating EMF of peak value. Okay, so I0 is equal to E0. We already solved we already know about this impedance. Impedance is equal to R square plus into the bracket omega L minus 1 by omega C. ಇಲ್ಲಿ ಇದು ಇಂಡಕ್ಟಿವ್ ಆಫ್ ಇಂಡಕ್ಟನ್ಸ್ ಆ್ಯಂಡ್ ಕೆಪಾಸಿಟನ್ಸ್ ಆಫ್ ಕೆಪಾಸಿಟಿ. ಓಕೆ, ಇವೆರಡಕ್ಕೂ ಏನು ಇದು ದಿಸ್ ಈಸ್ ದಿ ಅಬೌಟ್ ಇಂಪಿಡೆನ್ಸ್. ಝಡ್ ಅಂದರೆ ಏನು ರೀ, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಒಮೆಗಾ ಎಲ್ ಮೈನಸ್ 1 by omega C whole square. That is called as impedance of the LCR circuit. We are deriving the resonance of this circuit. Okay, resonance of circuit ಯಾವಾಗಿರ್ತೈತಿ ಅಂದ್ರೆ, when ಇಂಡಕ್ಟಿವ್ದು ಇಂಡಕ್ಟನ್ಸ್ ಆಮೇಲೆ ಕೆಪಾಸಿಟನ್ಸ್ ಎರಡೂ ಯಾವಾಗ ಈಕ್ವಲ್ ಇರ್ತಾವಲ್ಲ ಆವಾಗ ರೆಸನೆನ್ಸ್ ಅಂತ ಹೇಳ್ತೀವಿ. ಓಕೆ, ರೆಸನೆನ್ಸ್ ಕಂಡೀಷನ್ನಲ್ಲಿ ಇಂಪಿಡೆನ್ಸ್ ಮಿನಿಮಮ್ ಇರ್ತೈತಿ, ಹೌದಾ? ಇಂಪಿಡೆನ್ಸ್ ಅಂದ್ರೆ ಝಡ್ ಮಿನಿಮಮ್ ಇರ್ತೈತಿ, ದೆನ್ ಕರೆಂಟ್ ಮ್ಯಾಕ್ಸಿಮಮ್ ಇರುತ್ತೆ. ಇದು ಹೆಂಗಿರುತ್ತೆ ಅಂತಂದ್ರೆ, ಆಗಲೇ ನಾವು ಈಕ್ವೇಷನ್ 1 ಬರ್ದಿದ್ವಿ, I0 is equal to E by Z ಅಂತ ಬರ್ದಿದ್ವಿ. ಸೊ ಇಲ್ಲಿ Z is equal to R ಹೆಂಗಾಗುತ್ತಾ ಅಂದ್ರೆ, Z is equal to ಏನು ಗೊತ್ತೈತಿ ನಮಗೆ, ಆರ್ ಸ್ಕ್ವೇರ್ ಪ್ಲಸ್ ಒಮೆಗಾ ಎಲ್ ಮೈನಸ್ 1 by omega C ಟು ದಿ ಸ್ಕ್ವೇರ್ ಅಂತ ಗೊತ್ತೈತಿ. ಸೊ ಇಲ್ಲಿ ಇಂಡಕ್ಟಿವ್ದು ಇಂಡಕ್ಟನ್ಸ್ ಆಮೇಲೆ ಕೆಪಾಸಿಟನ್ಸ್ ಎರಡೂ ಈಕ್ವಲ್ ಆದಾಗ ಅಂದರೆ ಒಮೆಗಾ ಎಲ್ ಇಸ್ ಈಕ್ವಲ್ ಟು 1 by omega C ಆಗುತ್ತೆ. ಇಲ್ಲಿ ಇವೆರಡು ಏನಾಗ್ತಾವಂದ್ರೆ ಝೀರೋ ಆಗಿಬಿಡ್ತೈತಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ. ಇದು ಇಲ್ಲಿ 1 by omega L is equal to 1 by, or else you can write like this. Okay, Z is equal to square root of R square plus 1 by omega C minus 1 by omega C to the square. So 1 by omega C minus 1 by omega C is 0.
the square root of r square is r. So z is equal to r. ಈ ಫಸ್ಟ್ ಇಕ್ವೇಷನ್ ಒಳಗೆ z is equal to r ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಐ ನಾಟ್ ಈಸ್ ಈಕ್ವಲ್ ಟು ಇ ನಾಟ್ ಬೈ ಆರ್ ಆಗುತ್ತೆ. ದೆನ್ ರೆಸನೆಂಟ್ ಫ್ರೀಕ್ವೆನ್ಸಿ ಒಮೆಗಾ ನಾಟ್ ಈಸ್ ಈಕ್ವಲ್ ಟು 1 ಬೈ ಸ್ಕ್ವೇರ್ ರೂಟ್ ಆಫ್ ಎಲ್ ಸಿ. ನಾವು ಆಲ್ರೆಡಿ ಇದನ್ನು ಪ್ರೀವಿಯಸ್ ಕ್ಲಾಸ್ ಒಳಗೆ ಸಾಲ್ವ್ ಮಾಡೀವಿ. ದೆನ್ ದ ವೇರಿಯೇಷನ್ ಆಫ್ ಐ ನಾಟ್ ವಿತ್ ಒಮೆಗಾ ಈಸ್ ಆಸ್ ಶೋನ್ ಇನ್ ದ ಫಿಗರ್. ಸಪೋಸ್ ವಿ ಕನ್ಸಿಡರ್ ಟೂ ಡಿಫ್ರೆಂಟ್ ವ್ಯಾಲ್ಯೂಸ್. ಇವಾಗ ಏನಾಗುತ್ತೆ ಅಂದರೆ ಇಲ್ಲಿ ರೆಸೊನೆಂಟ್ ಫ್ರೀಕ್ವೆನ್ಸಿ ತೊಗೊಳ್ತೀವಿ, ಆರ್ ಎಲ್ಸ್ ಒಮೆಗಾ, ನಾವು ಒಮೆಗಾ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಅದನ್ನು ತಗೊಂಡು ಕರೆಂಟ್ ಇವೆರಡೂ ಇದ್ದಾಗ ಸಪೋಸ್ ನಾವು ರೆಸೊನೆಂಟ್ ಫ್ರೀಕ್ವೆನ್ಸಿ ಡ್ರಾ ಮಾಡಿದರೆ ಈ ಥರ ಕರ್ವ್ ಬರ್ತೈತಿ. ಸೊ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಮ್ಯಾಕ್ಸಿಮಮ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಇದ್ದಾಗ ಮ್ಯಾಕ್ಸಿಮಮ್ ಕರೆಂಟ್ ಇರ್ತೈತಿ. ಓಕೆ, ದೆನ್ ಈಗ ಸಪೋಸ್ ನಾವು ಇನ್ನೊಂದು ರೆಸಿಸ್ಟೆನ್ಸ್ ತೊಗೊಳ್ಳೋಣ ಅಂತ ಇಟ್ಕೊಳ್ರಿ. ಆ ರೆಸಿಸ್ಟೆನ್ಸ್ ಹೆಂಗಿರ್ತೈತಿ ಅಂದ್ರೆ R2, ದಟ್ ಈಸ್ ಅನದರ್ ರೆಸಿಸ್ಟೆನ್ಸ್ R2 ಅಂತ ತೊಗೊಳ್ಳೋಣ. ಅದರದ್ದು ವ್ಯಾಲ್ಯೂ ಹೆಂಗೈತೆ ಅಂದರೆ ಇಟ್ ಈಸ್ ಗ್ರೇಟರ್ ದ್ಯಾನ್ R1. ಸೊ ಇಫ್ R2 ಈಸ್ ಗ್ರೇಟರ್ ದ್ಯಾನ್ 2R1, R2 ಈಸ್ ಈಕ್ವಲ್ ಟು 2R1, ಇದು ಎಷ್ಟು ಗ್ರೇಟರ್ ಐತಿ ಅಂತಂದರೆ ಈ ಕಂಡೀಷನ್ ಒಳಗೆ R2 ಈಸ್ ಗ್ರೇಟರ್ ದ್ಯಾನ್ R1 ಅಂತ ತೊಗೊಂಡೀವಿ. ಈ R2 ಎಷ್ಟು ಗ್ರೇಟರ್ ಐತೆ ಅಂದರೆ ಡಬಲ್ ಆಫ್ ದಿ R1. ಈ ಒಂದೇದು ಏನದಲ್ಲ ಅದ್ರ ಡಬಲ್ ಇರ್ತೈತಿ. ಈ ಡಬಲ್ ಇದ್ದಾಗ ಇದ್ರದ್ದು ರೆಸೊನೆನ್ಸ್ ಫ್ರೀಕ್ವೆನ್ಸಿ ಹೆಂಗೆ ಬರ್ತೈತಿ ಅಂದ್ರೆ ಇಟ್ ಈಸ್ ಹಾಫ್ ಆಫ್ ದ ಮ್ಯಾಕ್ಸಿಮಮ್ ಕರೆಂಟ್. ದಟ್ ಇಸ್ ದ ಬ್ಲ್ಯಾಕ್ ಕಲರ್ ದಿಸ್ ಕರ್ವ್. ಈ ಕರ್ವ್ ಹೆಂಗಿರ್ತೈತಿ ಅಂದರೆ ಇದು R2 ಈಸ್ ಈಕ್ವಲ್ ಟು 2R1. ಇದ್ರದ್ದು ಕರೆಂಟ್ ಎಷ್ಟಿರ್ತೈತಿ ಅಂದ್ರೆ ಹಾಫ್ ಆಫ್ ದಿಸ್ R1. ಸೊ ದಿಸ್ ಈಸ್ ವಿ ಕ್ಯಾನ್ ಕಾಲ್ ದಿಸ್ ಆಸ್ ಅ I naught ಡ್ಯಾಶ್. ದಿಸ್ ಈಸ್ ಮ್ಯಾಕ್ಸಿಮಮ್. ಓಕೆ, ದೆನ್ ಫಾರ್ ಈಚ್ ಕರ್ವ್ ಹೀಗೆ ಬೇರೆ ಬೇರೆ ವ್ಯಾಲ್ಯೂ ಆರ್ ವ್ಯಾಲ್ಯೂ ಬೇರೆ ಬೇರೆ ತೊಗೊಳ್ತಾ ನೋಡ್ಕೊತ ಹೋದ್ರೆ ಫಾರ್ ಈಚ್ ಕರ್ವ್ ದೇರ್ ಆರ್ ಟೂ ಫ್ರೀಕ್ವೆನ್ಸಿ, ಎರಡು ಫ್ರೀಕ್ವೆನ್ಸಿ ಇರ್ತಾವೆ. ಹೌದಾ? ಅದಕ್ಕೆ ಒಂದಕ್ಕೆ ಏನಂತ ಹೇಳ್ತೀವಿ, ಒಂದು ಅಪ್ಪರ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ, ಒಂದು ಲೋವರ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಸಚ್ ದ್ಯಾಟ್ ದ ಕರೆಂಟ್ ಫಾಲ್ಸ್ ಟು, ಹಿಂಗಿದ್ದಾಗ ಕರೆಂಟ್ ಫಾಲ್ಸ್ ಟು 1 ಬೈ ಸ್ಕ್ವೇರ್ ರೂಟ್ ಆಫ್ 1 ಬೈ ರೂಟ್ 2. ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಅಂತಲೂ ಹೇಳ್ತೀವಿ. ದೆನ್ ಇಟ್ ಈಸ್ ಮ್ಯಾಕ್ಸಿಮಮ್ ಕರೆಂಟ್ ಐ ನಾಟ್. ದೆನ್ ದ ಡಿಫ್ರೆನ್ಸ್ ಬಿಟ್ವೀನ್ ಒಮೆಗಾ 1 ಆ್ಯಂಡ್ ಒಮೆಗಾ 2 ಈಸ್ ಕಾಲ್ಡ್ ಆಸ್ ಬ್ಯಾಂಡ್ ವಿಡ್ತ್. ಓಕೆ, ಇದು R1 ರೆಡ್ ಕಲರ್ ಕರ್ವ್ ಐತಲ್ಲ, ಇದಕ್ಕೆ ಎರಡು ಫ್ರೀಕ್ವೆನ್ಸಿ ಇರ್ತಾವೆ. ಹೌದಾ? ಒಂದು ಒಮೆಗಾ 1, ಒಂದು ಅಪ್ಪರ್ ಫ್ರೀಕ್ವೆನ್ಸಿ ಆ್ಯಂಡ್ ಲೋವರ್ ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಸೊ ದೆನ್ ದ ಡಿಫ್ರೆನ್ಸ್ ಬಿಟ್ವೀನ್ ಒಮೆಗಾ 1 ಆ್ಯಂಡ್ ಒಮೆಗಾ 2 ಈಸ್ ಕಾಲ್ಡ್ ಆಸ್ ಬ್ಯಾಂಡ್ ವಿಡ್ತ್. ಓಕೆ, ಫಾರ್ ದಟ್ ಇಟ್ ಈಸ್ ಹಿಯರ್. ಸೊ ನಾವಿಲ್ಲಿ ಏನು ಬರಿತೀವಿ, ಐ ನಾಟ್ ರೂಟ್ 2 ಆಗುತ್ತೆ. ಸೊ 1 ಬೈ ರೂಟ್ 2 ಆಫ್ ಐ ನಾಟ್ ಮ್ಯಾಕ್ಸಿಮಮ್. ಹಿಂಗಿದ್ದಾಗ ನಮಗೇನು ಬರ್ತೈತಿ ಅಂದರೆ ಇಲ್ಲಿ ಟೂ ಫ್ರೀಕ್ವೆನ್ಸಿ ಬರ್ತಾವೆ. ದಟ್ ಈಸ್ ವಿ ಕ್ಯಾನ್ ರೈಟ್ ಆಸ್ ಬ್ಯಾಂಡ್ ವಿಡ್ತ್. Again, this is angular frequency and this is current. Okay, omega naught ಇದ್ದಾಗ ಕರೆಂಟ್ ಎಷ್ಟು ಇರುತ್ತೆ ಅಂದರೆ ಮ್ಯಾಕ್ಸಿಮಮ್ ಇರುತ್ತೆ. ದೆನ್ ಸಪೋಸ್ ವಿ ಹ್ಯಾವ್ ಟೇಕನ್ 1 ಬೈ ರೂಟ್ 2 ಟೈಮ್ಸ್ ಆಫ್ ಐ ನಾಟ್ ಮ್ಯಾಕ್ಸಿಮಮ್. ಇದು ತೊಗೊಂಡಾಗ ಹಾಫ್ಕಿನ್ನ ಸ್ವಲ್ಪ ಹೆಚ್ಚು ಬರುತ್ತೆ. 1 ಬೈ ರೂಟ್ 2 ವ್ಯಾಲ್ಯೂ ಎಷ್ಟು ರೀ? 0.707. ಓಕೆ, ಇಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಹಾಫ್ಕಿನ್ನ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಸೊ ಹಿಯರ್ there are two frequency will occurs. So one is omega 1 and another one is omega 2. omega 1ಗೆ ಲೋವರ್ ಫ್ರೀಕ್ವೆನ್ಸಿ ಅಂತ ಹೇಳೋಣ, omega 2ಗೆ ಹೈಯರ್ ಫ್ರೀಕ್ವೆನ್ಸಿ ಅಂತ ಹೇಳೋಣ. ಓಕೆ, ದೆನ್ ಇದು ಶಾರ್ಪ್ನೆಸ್ ಯಾವಾಗಿರ್ತೈತಿ ಅಂದ್ರೆ ಇಟ್ ಈಸ್ ಡಿಪೆಂಡ್, ಬ್ಯಾಂಡ್ ವಿಡ್ತ್ ಕಡಿಮೆ ಇದ್ದಂಗೆಲ್ಲ ಶಾರ್ಪ್ನೆಸ್ ಆಫ್ ದಿ ಫ್ರೀಕ್ವೆನ್ಸಿ ಈಸ್ ಮ್ಯಾಕ್ಸಿಮಮ್. ಓಕೆ, then sharpness we can define sharpness of the resonance can be defined as resonant frequency divided by the bandwidth. It is the ratio of resonant frequency to the bandwidth is called as sharpness of resonance. Then therefore sharpness of resonance that can be written as omega naught, that is resonant frequency. When resonant frequency is there, then current also in the circuit is maximum. So that resonant frequency can be written as
omega naught. Then bandwidth we are writing del omega, that is omega 2 minus omega 1. Omega 2 ಯಾಕೆ ಫಸ್ಟ್ ತಗೊಳ್ತೀವಿ ಅಂದರೆ this is having the higher value and this is having the lower value, or else we can call this as omega 2 as upper frequency, omega 1 as lower frequency. Okay, from the above graph omega 2 ಹೆಂಗೆ ಬರಿತೀವಿ ಅಂತಂದ್ರೆ omega naught plus del omega by 2. Okay, and omega 1 is equal to omega naught minus del omega 1 by 2. This is 2 by 2. Okay, del omega by 2. ಇಲ್ಲಿ omega 2 minus omega 1 ಅಂದರೆ bandwidth, that is del omega. ಇದು ಹಾಫ್. ಒಮೆಗಾ 1 ಇಂದ ಒಮೆಗಾ ನಾಟಿಗೆ ಎಷ್ಟಿರುತ್ತೆ ಅಂದರೆ del omega by 2 ಅಂದರೆ ಈ del omega ಬ್ಯಾಂಡ್ವಿಡ್ತ್ದು ಹಾಫ್ ಇರ್ತೈತಿ. ದೆನ್ ಒಮೆಗಾ ನಾಟಿಂದ ಒಮೆಗಾ 2ಗೆ ಎಷ್ಟಿರ್ತೈತೆ ಅಂದರೆ del omega by 2 ಇರ್ತೈತಿ. ಇದ್ರದ್ದು ಹಾಫ್, ಸೊ ದಟ್ ಈಸ್ del omega, that is bandwidth. This is the bandwidth of this is the bandwidth del omega. Then omega 2 can be written as omega naught plus del omega by 2, and omega 1 is written as omega naught minus del omega by 2. Then from equation 3 is what it is, I naught is equal to E naught by Z. This is our equation 3, or else for Z is equal to R, if we substitute Z is equal to R, then it will become E naught by R. We know that I naught is equal to E naught by R, so that omega 1 is equal to omega 2, I naught is equal to I naught maximum by root 2. I naught maximum by root 2 ಯಾಕೆ ತಗೋತೀವಿ ಅಂದರೆ to find out the bandwidth. ಇದು sharpness of the resonance. Okay, sharpness of the resonance, you can write like this. Then to find the bandwidth, so we have to take maximum current by root 2 is equal to the current in the circuit. Then substituting the value E naught by here. Okay, we know that I naught is equal to I naught max by root 2 and I naught is equal to E naught by Z. Then by equating like this, we can write I naught E naught divided by R into root 2 is equal to E naught divided by Z. Z means R square plus omega 2 into L minus 1 by omega 2 into C, when omega is equal to omega 2. If this condition is there, then taking reciprocal. Why? Because this E naught and this E naught will get cancelled, so that's why by taking the reciprocal of this, then R into root 2 is equal to square root of R square plus omega 2L minus 1 by omega 2C to the square. Now squaring on the both sides, so this will R square 2R square, square root 2 square is 2, that is 2R square is equal to R square plus omega 2L minus 1 by omega 2C to the square. Then this R square you can shift to this right hand side, then 2R square minus R square is R square, so that is that equal to omega 2L minus 1 by omega 2C to the square. Then R is equal to we can write R is equal to omega 2L minus 1 by omega 2C. So call this as equation 6. Put, we know that omega 2 value is omega naught plus del omega by 2. Okay, by substituting this value in this equation, that is R is equal to omega naught plus del omega by 2 into L, this L, then 1 by omega naught plus del omega by 2 into C, this C as it is. Then let's take omega naught as a common in this term, so omega naught is equal to 1 plus del omega divided by 2 omega naught into L as it is, minus 1 divided by, here also we are taking omega naught as common, omega naught into the bracket 1 plus del omega by
2 omega naught into C as it is. Then R is equal to omega naught into L plus into the bracket 1 plus del omega divided by 2 omega naught minus 1 divided by omega naught C into the bracket 1 plus del omega by 2 omega naught. Okay, that is called as so call this as equation 7. At resonance, again resonance condition ತಗೋಬೇಕು. ಅಲ್ಲಿ ಏನು ತಗೊಂಡಿದ್ವಿ, omega L is equal to 1 by omega C ಅಂತ ತಗೊಂಡಿದ್ವಿ. ಇಲ್ಲಿ omega naught ಕನ್ಸಿಡರ್ ಮಾಡಿವಿ, ದಟ್ ಈಸ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ರೆಸೊನೆಂಟ್ ಫ್ರೀಕ್ವೆನ್ಸಿ ಕನ್ಸಿಡರ್ ಮಾಡಿದ್ದಕ್ಕೆ ಇದು ಏನಾಗುತ್ತೆ, omega naught L is equal to 1 by omega naught C. ದೆನ್ ಈ ಇಕ್ವೇಷನನ್ನು ಈ omega naught ವ್ಯಾಲ್ಯೂ ಇದಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋಣ. R is equal to omega naught L into the bracket 1 plus del omega divided by 2 omega naught plus omega naught L divided by 1 plus del omega by 2 omega naught. ಇಲ್ಲಿ ಇದು ನೋಡ್ರಿ ಈ ಇಕ್ವೇಷನ್ 1 by omega naught C ಅಂತ ಐತಿ. ಈ 1 by omega naught C ಇದನ್ನು ರಿಪ್ಲೇಸ್ ಮಾಡಿ omega naught L ಅಂತ ಬರೀತೀನಿ. ಓಕೆ, ದಿಸ್ ಈಸ್ ದ omega naught L. ದೆನ್ R is equal to omega naught L. ಈಗ ಕಾಮನ್ ತಗೊಳ್ಳೋಣ. ಈ ಟರ್ಮ್ ಒಳಗೂ omega naught L ಐತಿ, ಇಲ್ಲಿನೂ omega naught L ಐತಿ. ಸೊ ಲೆಟ್ಸ್ ಟೇಕ್ ಕಾಮನ್. ದೆನ್ ಇನ್ಸೈಡ್ ದ ಬ್ರ್ಯಾಕೆಟ್ 1 ಪ್ಲಸ್ del omega by 2 omega naught minus 1 divided by 1 plus del omega by 2 omega naught. Then R is equal to omega naught L into the bracket 1 plus del omega divided by 2 omega naught minus ಇದು 1 divided by like this whole term we can write 1 by x. Okay, then we can write this as a x raised to minus 1, like that I had written here 1 plus del omega divided by 2 omega naught raised to minus 1. Then by using series expansion 1 plus x raised to n is equal to 1 minus n into x, where n is very small. ಈಗ n ಸ್ಮಾಲ್ ಇತ್ತು ಅಂದರೆ ಏನಾಗುತ್ತೆ ಅಂದ್ರೆ ಸೊ ವಿ ಕ್ಯಾನ್ ರೈಟ್ ಲೈಕ್ ದಿಸ್. ಇಲ್ಲಿ del omega divided by 2 omega naught ಏನೈತಲ್ಲ, it is very very small. So that's why we can write omega naught L into the bracket 1 plus del omega by 2 omega naught minus 1 minus this is n. We had written what 1 plus 1 plus x raised to n, that equal to 1 minus n into x. So this will become, this is Rx, then the sign is minus del omega by 2 omega naught. Then after simplifying this, omega naught L as it is, this 1 plus del omega by 2 omega naught as it is, this is minus 1 minus in, that is minus 1, then here minus into minus plus, so del omega by 2 omega naught, then this plus 1 and minus 1 get cancelled, then omega naught L into the bracket this del omega by 2 omega naught plus del omega by 2 omega naught is 2 del omega by 2 omega naught, this 2 get cancelled, this and omega naught get cancelled, then R is equal to del omega into L. So we are expecting that the del omega, that is bandwidth of, that is the bandwidth. Okay, then bandwidth is equal to R by L. Okay, ಇಲ್ಲಿ L okay, this is the R by L is bandwidth of this circuit. Then sharpness, as the sharpness of resonance calculate ಮಾಡಿದ್ವಿ omega naught by del omega ಅಂತ ಹೇಳಿ, ಹೌದು. ದೆನ್ ಸೊ ದ್ಯಾಟ್ಸ್ ವೈ ಶಾರ್ಪ್ನೆಸ್ ಆಫ್ ರೆಸನೆನ್ಸ್ ವಿ ಕ್ಯಾನ್ ರೈಟ್ del omega ಅಂದರೆ ಏನೈತ್ರಿ, ಇಲ್ಲಿ R by L ಐತಿ. ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, that will become omega naught divided by R into L, R by L, that is equal to omega naught L divided by R. So as the quality factor Q of series LCR current is given by Q is equal to omega naught L divided by R. Again omega naught as it is, then this we can write it in the denominator as R by L. So this is the quality factor. We can write quality factor as Q is equal to omega naught by del omega. Why? Because R by L is equal to del omega. So this is
The quality factor is the quality factor is the omega naught by del omega. As the smaller bandwidth is there, then the quality factor is more. The current in the circuit is also more.